ನಾವು ಚಿಕ್ಕವ್ರು ಇರಬೇಕಾದ್ರೆ ನಮ್ಮಮ್ಮ ಹೇಳ್ತಿದ್ರು 2 ಮಕ್ಕಳಿದ್ರೆ 2 ಲೋಕ ಅಂತ. ನನ್ನ ದಿನ ಮಾರ್ನಿಂಗ್ 5:30ಗೆ ಈ ರೀತಿಯಾಗಿ ಶುರುವಾಯಿತು. ನಮ್ಮನೇಲಿ ಒಂದು ಅಭ್ಯಾಸ ಏನಂದರೆ ಬೆಳಗ್ಗೆನೇ ಲಲಿತಾ ಸಹಸ್ರನಾಮ, ಸುಪ್ರಭಾತ ಈ ಥರ ಎಲ್ಲ ಹಾಡು ಟಿವಿಯಲ್ಲಿ ಬರ್ತಾ ಇರಬೇಕು. ಸೊ ಅದನ್ನು ಹಾಕ್ಬಿಟ್ಟು ನಾನು ಕಿಚನ್ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. ಕಿಚನ್ಗೆ ಹೋದ ತಕ್ಷಣ ಕಿಚನ್ ಸ್ಟವ್ ಎಲ್ಲ ಇಷ್ಟು ಕ್ಲೀನ್ ಆಗಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ಬಿಸಿನೀರು ಕಾಯಕ್ಕಿಟ್ಟೆ, ಯಾಕೆಂದರೆ ನನಗೆ ಬಿಸಿನೀರು ಅಥವಾ ಅದಕ್ಕೆ ಲೆಮನ್ನು ಗೀ ಹಾಕೊಂಡು ಕುಡಿಯೋ ಅಭ್ಯಾಸ ಇದೆ. ಹಾಗೆ ಇವತ್ತು ಬಾರ್ಲಿ ಅಕ್ಕಿ ನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ವಿ. ಇದರಿಂದ ಏನು ಬೆನಿಫಿಟ್ಸ್ ಅಪ್ಪ ಅಂತಂದರೆ ಬಾಡಿ ಹೀಟ್ ಆಗಿದ್ರೆ ಕೂಲ್ ಆಗುತ್ತೆ, ಹಾಗೆ ಹೈಡ್ರೇಟ್ ಮಾಡುತ್ತೆ. ಫ್ರೈಡೇ ಇದ್ದಿದ್ರಿಂದ ಮಕ್ಕಳಿಗೆ ಪುಳಿಯೋಗರೆ ಮಾಡಿದ್ರೆ ಬೇಗ ಆಗುತ್ತೆ ಅಂತ ಹೇಳಿ ಅವರಿಗೆ ಮಾಡಿಕೊಟ್ಟೆ. ಹಾಗೆ ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಾಯಿತು. ಇನ್ನು ನಮ್ಮನೆ ಯಾರು ಬೆಳಗ್ಗೆನೇ ರೈಸ್ ಐಟಮ್ ಪ್ರಿಫರ್ ಮಾಡಲ್ಲ. ಸೊ ಹಾಗಾಗಿ ರೊಟ್ಟಿ ಮಾಡೋಣ ಅಂತ ಹೇಳಿ ರಾತ್ರಿ ಉಳಿದಿದ್ದಂತಹ ಅನ್ನಕ್ಕೆ ಅಕ್ಕಿ ಹಿಟ್ಟು ಹಾಕಿ ರೊಟ್ಟಿ ಹಿಟ್ಟು ಕಲಸಿ, ಹಾಗೆ ರೊಟ್ಟಿ ಅಂದಮೇಲೆ ಉಳ್ಳಿಜಿನ್ಕಾಯಿ ಇರಲೇಬೇಕಲ್ವಾ, ಅದನ್ನು ಪ್ರಿಪೇರ್ ಮಾಡಿದೆ. ನೋಡಿ ನನ್ನ ಚಿಕ್ಕ ಮಗ ಸ್ಕೂಲಿಗೆ ಟೈಮ್ ಆಗಿದ್ರು ಏನೋ ಬರೆಯೋಕ್ಕೆ ಹೋಮ್ವರ್ಕ್ ಇಲ್ಲ ಅಂತಂದ್ರೂ ಸುಮ್ಮನೆ ಬರಿತಾ ಕೂತಿದ್ದಾನೆ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದರೆ ಅಪ್ಪ ಕಿಚನ್ ನೋಡಿದ್ರೆ ನನಗೆ ಏನು ಮಾಡೋಕ್ಕೂ ಮನಸ್ಸು ಬರಲ್ಲ, ಆ ಥರ ಇತ್ತು. ಅಂತೂ ಇಂತೂ ಸ್ನಾನ ಮುಗಿಸಿ ಪೂಜೆ ಮಾಡಿ ನಾನು ತಿಂಡಿ ಎಲ್ಲ ತಿಂದೆ. 2 ಮಕ್ಕಳಿರುವಂತಹ ಪೇರೆಂಟ್ಸಿಗೆ ಅಷ್ಟೇ ಕಷ್ಟ ಗೊತ್ತಾಗೋದು. ಎಷ್ಟೇ ಲೇಟ್ ನೈಟ್ ಆದರೂ ಮಕ್ಕಳು ಮನೇಲಿ ಮಲಗಲ್ಲ, ಬೆಡ್ ಮೇಲೆ ಹೋದ್ರೂ ಹೊಡೆದಾಡ್ತಾರೆ. ಅಲ್ಲೇ ಚೂಟಾಡೋದು, ಅಲ್ಲೇ ಪಿಸಿ ಪಿಸಿ ಅನ್ನೋದು. ಯಪ್ಪ, ನಮ್ಮನ್ನು ಮಲಗಿಸ್ಬಿಟ್ಟೇ ಅವ್ರು ಮಲಗೋದು. ಅವ್ರ ಪಪ್ಪ ಅಂತೂ ಇನ್ನು ನೈಟೇನೆ ಮಕ್ಳ ಕೈಗೆ ಸಿಗೋದು. ಸೊ ಆದಷ್ಟು ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತೇಳಿ ಏನಾದರೂ ಆಟ ಆಡಿಸ್ಬಿಟ್ಟು ಮಲಗಿಸ್ತಾರೆ. ಮತ್ತಷ್ಟು ಈ ಥರದ ಡೈಲಿ ವ್ಲಾಗ್ಸ್ಗಳಿಗಾಗಿ ನನ್ನ ಫಾಲೋ ಮಾಡಿ. ಬಾಯ್ ಬಾಯ್.